ಹೌದು, ನನ್ನ ಗಂಡನನ್ನ ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡಿದ್ದಾರೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಪತ್ನಿ ಪಲ್ಲವಿ. ವಿಚಾರಣೆ ವೇಳೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ತಪ್ಪೊಪ್ಪಿಗೆ. ಪಲ್ಲವಿ ವಿಚಾರಣೆ ನಡೆಸಿ ಡಿಸಿಪಿ ಸಾರಾ ಫಾತಿಮಾ ತಿಳಿಸಿರುವಂತ ವಿಚಾರ ಇದು. ಕೌಟುಂಬಿಕ ಕಲಹದಿಂದ ಬೇಸತ್ತು ಕೊಲೆ ಮಾಡಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಟ್ಟೆಯ ಭಾಗಕ್ಕೆ 3 ಬಾರಿ ಚುಚ್ಚಿ ಕೊಲೆ ಮಾಡಿರೋದು. ಡಿಸಿಪಿ ಸಾರಾ ಫಾತಿಮಾ ಎದುರು ಪಲ್ಲವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ನನ್ನ ಗಂಡನನ್ನ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಪತ್ನಿ ಪಲ್ಲವಿ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಶಂಕರ್ ಬಿದ್ರಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಿಮಗೆ ವಿಚಾರ ತಲುಪಿದೆ ಅಂತ ಅನ್ಕೊಳ್ತೀನಿ. ಮೊದಲಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಈಗ ನನಗೆ ಸಾಯಂಕಾಲ ವಿಷಯ ಗೊತ್ತಾಯ್ತು. ತುಂಬಾ ಆಘಾತಕಾರಿಯಾದಂತ ಒಂದು ವಿಷಯ. ಅದು ಅಲ್ಲದೆ ಅವರ ಕುಟುಂಬಸ್ಥರಿಂದಲೇ ಅವ್ರ ಕೊಲೆಯಾಗಿದೆ ಅಂತ ಕೇಳಿ ಬಹಳ ಅಂದ್ರೆ ಬಹಳ ದುಃಖ ಆಗುತ್ತೆ. ಒಂದು ವೇಳೆ ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಚರ್ಚೆ ಮೂಲಕ ಬಗೆಹರಿಸ್ಕೋಬಹುದಾಗಿತ್ತು. ಇಲ್ಲ ಬೇರೆ ಬೇರೆಯಾಗಿ ಇರ್ಬೇಕಾಗಿತ್ತು. ಆದ್ರೆ ಈ ಕೊಲೆ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಬೇಜಾರಾಗುತ್ತೆ, ಬಹಳ ದುಃಖ ಆಗುತ್ತೆ. ಇದು ನಿಜವಾಗಿಯೂ ಒಂದು ಶೋಚನೀಯವಾದಂತ ಒಂದು ವಿಷಯ. ನೋಡಿ ಸರ್, ಈಗ ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದಾರಂತೆ, ಹೌದು ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ. ಅಂದ್ರೆ ಅಷ್ಟೊಂದು ಕೋಪ ಹೆಂಗ್ ಸರ್ ಒಬ್ಬ ವ್ಯಕ್ತಿಗೆ ಅಂತ? ಗೊತ್ತು, ಅವ್ರು ನೇರವಾಗಿ ನನಗೆ ಯಾವಾಗ್ಲೂ ನನ್ನ ನಿಯಂತ್ರಣದಲ್ಲಿ ಅವ್ರು ಯಾವಾಗ್ಲೂ ಕೆಲಸ ಮಾಡಿಲ್ಲ. ಮತ್ತು ಅವ್ರ ಕುಟುಂಬದ ಬಗ್ಗೆಯೂ ನನಗೆ ಹೆಚ್ಚು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಲೊಕ್ಯಾಲಿಟಿಯಲ್ಲಿ ಇರಲ್ಲ, ಅವ್ರು HSR ಲೊಕ್ಯಾಲಿಟಿಯಲ್ಲಿ ಇರ್ತಾರೆ. ಬಟ್ ನಮ್ಮ ಓಂ ಪ್ರಕಾಶ್ ಅವರು ಒಬ್ಬ ಒಳ್ಳೆ ಅಧಿಕಾರಿ ಅಂತ ನಾನು ಯಾವತ್ತೂ ಭಾವಿಸಿದ್ದೀನಿ. ಅವರು ನನಗೆ ಪರಿಚಯ ಇದ್ರು ಚೆನ್ನಾಗಿ. ಅವ್ರ ಬಗ್ಗೆ ನಾನು ಕೆಟ್ಟದ್ದೇನು ಯಾವಾಗೂ ಕೇಳಿಲ್ಲ. ಆದ್ರೆ ಅವ್ರ ಕೌಟುಂಬಿಕ ಜೀವನದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಓಕೆ ಸರ್, ಈಗ ಅವರೇ ತಪ್ಪೊಪ್ಕೊಂಡಿದ್ದಾರೆ ಅವರ ಪತ್ನಿ ಪಲ್ಲವಿ ಅವರು. ಏನ್ ಶಿಕ್ಷೆ? ಅದು ತನಿಖಾಧಿಕಾರಿಗಳು ಏನ್ ನ್ಯಾಯಬದ್ಧವಾಗಿ ಮಾಡ್ಬೇಕು ಅದು ಮಾಡ್ತಾರೆ. ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಓಕೆ, ಅಂದ್ರೆ ಸಹಜವಾಗಿ ಇಂಥ ಕೇಸ್ಗಳಲ್ಲಿ ಏನ್ ಶಿಕ್ಷೆ ಆಗ್ಬಹುದು ಸರ್ ಅಂತ? ಅದು ನೋಡಿ, ಅದು ತನಿಖೆ ಆಗ್ಲಿ, ಅದು ಏನ್ ಬೇಕೋ ಅದು ಮಾಡ್ತಾರೆ. ಎಲ್ಲರಿಗೂ ಏನಾಗುತ್ತೆ ಅದೇ ಆಗುತ್ತೆ. ಸರ್, ಇದು ಈ ತನಿಖೆಯ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್ ಅಂತ? ತನಿಖೆ ಎಲ್ಲಾ ಕೊಲೆ ಕೇಸ್ಗಳು ಹೆಂಗ್ ತನಿಖೆ ಮಾಡ್ತಾರೆ ಅದೇ ಪ್ರಕಾರ ಇದು ತನಿಖೆ ಮಾಡ್ತಾರೆ. ಏನು ಭೇದ ಭಾವ ಇರೋದಿಲ್ಲ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಇರೋದು ಶಂಕರ್ ಬಿದ್ರಿ, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರ ಮಾತು. ಅವ್ರಿಗೂ ಕೂಡ ಆಘಾತ ತಂದಿದೆ ಈ ಒಂದು ವಿಚಾರ. ಯಾಕೆ ಅಂತ ಹೇಳಿದರೆ DGIGP ಸಾಮಾನ್ಯ ಪೊಲೀಸ್ ಅಲ್ಲ. ಇಲ್ಲಿ ಕೊಲೆಯಾಗಿರೋದು DGIGP, ನಿವೃತ್ತ DGIGP ಅವರನ್ನು ಅವರ ಪತ್ನಿನೇ ಕೊಲೆ ಮಾಡಿ ಮತ್ತೆ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ.